ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನೀವೇನಾದ್ರೂ ಮಾಡಿ ನಮ್ಮದೊಂದು ಅಡ್ಡಗಾಲು ಇರಲಿ. ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬಂದ ಮೇಲಿಂದ ಇದೊಂದು ಹೊಸ ಟ್ರೆಂಡ್ ದೇಶದಲ್ಲಿ ಶುರುವಾಗ್ಬಿಟ್ಟಿದೆ. ಮೋದಿಜಿ ಹೊರಡಿಸುವಂತ ಪ್ರತಿ ಬಿಲ್ ಅನ್ನು ಕೂಡ ತಗೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದು. ಹಂಗೆ ದೇಶದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದು ಈ ವಕ್ಫ್ ಬಿಲ್ ತಿದ್ದುಪಡಿ. ಸದನದಲ್ಲಿ ಬಿಲ್ ಪಾಸ್ ಆದ್ಮೇಲೆ ಅದನ್ನ ತಡೆಯೋಕೆ ಕೋರ್ಟ್ ಮೆಟ್ಟಿಲೇರಿದ್ರು. ದೇಶದಲ್ಲಿ ತುಂಬಾ ದೊಡ್ಡ ಚರ್ಚೆ ಆದಂತ ವಿಷಯ ಅದು. ಅದೇ ಸಮಯದಲ್ಲಿ ಪಹಲ್ಗಾಮ್ ದಾಳಿ ಆಗತ್ತೆ, ಆಪರೇಷನ್ ಸಿಂಧೂರ್ ನಡೆಯುತ್ತೆ. ಅಷ್ಟರಲ್ಲಿ ಈ ಕಡೆ ವಕ್ಫ್ ಬಿಲ್ ತಿದ್ದುಪಡಿ ತಣ್ಣಗಾಗ್ಬಿಟ್ಟಿತ್ತು. ಈಗ ಮತ್ತೆ ಈ ಪ್ರಕರಣದಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಏನದು ಅಪ್ಡೇಟ್? ಏನಾಯ್ತು? ವಕ್ಫ್ ಬಿಲ್ ತಿದ್ದುಪಡಿ ಎಲ್ಲವನ್ನ ಡೀಟೇಲ್ ಆಗಿ ಮಾತಾಡ್ತೀನಿ. ವಕ್ಫ್ ಬಿಲ್ ತಿದ್ದುಪಡಿಯಲ್ಲಿ ಯಾರಿಗೆ ಗೆಲುವು, ಯಾರಿಗೆ ಸೋಲು ನೀವು ನಂಬೋದಿಲ್ಲ. ನೋಡ್ತಾ ಇರಿ. ಮುಂದೆ ಸ್ವತಃ ಓವೈಸಿ ಬಂದು ಹೇಳ್ತಾರೆ ವಕ್ಫ್ ಹೆಸರಿನಲ್ಲಿ ಅವರು ಎಷ್ಟು ಭೂಮಿ ವಶಪಡಿಸ್ಕೊಂಡಿದ್ದಾರಂತ. ವಕ್ಫ್ ಅಂತ ಘೋಷಣೆ ಆಗಿರುವಂತಹ ಆಸ್ತಿಗಳು ಸರ್ಕಾರದ ಆಸ್ತಿಯ ಅಥವಾ ವಕ್ಫ್ ಆಸ್ತಿ ಅಂತ ಗೊತ್ತಾಗೋದು ಹೇಗೆ? ಹೀಗಾಗಿ ಸರ್ಕಾರ ಆ ಜವಾಬ್ದಾರಿಯನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಿತ್ತು. ಅದೇ ಸಲುವಾಗಿ ಎದುರಾಳಿಗಳು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಕೂಡ ಮಾಡಿದ್ರು. ಆದ್ರೆ ಅದನ್ನ ಸುಪ್ರೀಂ ಕೋರ್ಟ್ ಈಗ ತಡೆ ಹಿಡಿದಿದೆ. ಸಿಜೆಐ ಗವಾಯಿ ಹಾಗೂ ಜಸ್ಟಿಸ್ ಅಗಸ್ಟಿನ್ ಮಸೀಹರ ಪೀಠ ಇದರ ಮೇಲೆ ಈಗ ತೀರ್ಪನ್ನ ನೀಡಿದೆ. ಸೀರಿಯಸ್ಲಿ ಇದೊಂದು ಅದ್ಭುತವಾದ ತೀರ್ಪು ಅಂತಾನೆ ಹೇಳಬಹುದು. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ನಿಷೇಧ ಮಾಡೋಕೆ ಆಗೋದಿಲ್ಲ ಅಂತ. ಸಂಸತ್ನಿಂದ ಪಾಸ್ ಆದ ಯಾವುದೇ ಕಾನೂನನ್ನು ಕೂಡ ಬೇಕಾದ್ರೆ ಅಪರೂಪದ ಪ್ರಕರಣ ಆಗಿರ್ಲಿ, ಅದನ್ನ ನಾವು ನಿಷೇಧ ಮಾಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟಿದೆ. ಇದನ್ನು ಕೇಳಿದ್ದೆ ತಡ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ತಡಿಬೇಕು ಅಂತ ಹೋದವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇದು ಮೋದಿ ಸರ್ಕಾರಕ್ಕೆ ಸಿಕ್ಕಂತಹ ಜಯ. ಕಪಿಲ್ ಸಿಬಲ್ ಗೇಮ್ ಓವರ್. ಕಪಿಲ್ ಸಿಬಲ್ ಈ ಕಾನೂನೇ ತಪ್ಪು, ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ಉಲ್ಲಂಘನೆ ಇದು ಅಂತ ವಾದ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಕಾನೂನು ಸರಿಯಾಗಿ ಇದೆ ಅಂತ ಹೇಳ್ಬಿಟ್ಟಿದೆ. ಇನ್ನೊಂದು ವಾದ ಕೂಡ ಇತ್ತು. ಇದರಲ್ಲಿ ಕೇವಲ ಮುಸ್ಲಿಂ ಸದಸ್ಯರೇ ಇರಬೇಕು, ನಾನ್ ಮುಸ್ಲಿಮ್ಸ್ ಇರಬಾರ್ದು ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ಮುಸ್ಲಿಮೇತರರು ಕೂಡ ಸದಸ್ಯರೇ ಆಗಿರಬಹುದು ಅಂತ ಹೇಳ್ಬಿಟ್ಟಿದೆ. ಇನ್ನೊಂದು ವಾದ ವಕ್ಫ್ ಬೈ ಯೂಸರ್ ಹಾಗೆ ಇರಬೇಕು ಅಂತ. ಆದ್ರೆ ಸುಪ್ರೀಂ ಕೋರ್ಟ್ ವಕ್ಫ್ ಬೈ ಯೂಸರ್ ಉಳಿಸಿಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಹೇಳುತ್ತೆ. ಕೇಂದ್ರ ಸರ್ಕಾರ ಈ ತಿದ್ದುಪಡಿ ಕಾನೂನಿನಲ್ಲಿ ವಕ್ಫ್ ಬೈ ಯೂಸರ್ ತೆಗೆದು ಹಾಕಿದ್ರೆ ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಆಸ್ತಿ ವಿವಾದ ಇದ್ದಾಗೆ ಡಿಎಂ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರ್ ನಿರ್ಧಾರವೇ ಫೈನಲ್ ಆಗೋದಿಲ್ಲ, ಕೋರ್ಟ್ಗೆ ಹೋಗಬಹುದು ಅಂತ ಸುಪ್ರೀಮೇ ಹೇಳುತ್ತೆ. ಅದಕ್ಕೆ ಕಾರಣವೂ ಇದೆ ನೋಡಿ. ಈಗ ಡಿಎಂ ಕೈಯಲ್ಲಿ ಅಧಿಕಾರವನ್ನ ಕೊಟ್ರೆ ಪಶ್ಚಿಮ ಬಂಗಾಳದಂಥ ರಾಜ್ಯಗಳಲ್ಲಿ ಯಾವ ಆಸ್ತಿಯೂ ಉಳಿಯೋದಿಲ್ಲ. ಹಾಗೆ ಕೇರಳ, ತಮಿಳುನಾಡು ಇಂಥಲ್ಲೆಲ್ಲ ಡಿಎಂ ಕೈಯಲ್ಲಿ ಕಂಪ್ಲೀಟ್ ಅಧಿಕಾರ ಕೊಟ್ರೆ ಮುಂದೆ ಸಮಸ್ಯೆ ಆಗ್ಬಿಡುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ತುಂಬಾ ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದೆ. ವಿವಾದಿತ ಜಾಗಗಳ ಸರ್ವೆಯನ್ನ ಜಿಲ್ಲಾಧಿಕಾರಿಗಳೇ ಮಾಡ್ತಾರೆ. ಆದ್ರೆ ಅದರಲ್ಲಿ ತುಂಬಾ ವಿವಾದ ಆಯ್ತು ಅಂದ್ರೆ ಅದು ನ್ಯಾಯಾಲಯಕ್ಕೆ ಹೋಗುತ್ತೆ. ಅದರಲ್ಲೂ ಇದರ ಫೈನಲ್ ತೀರ್ಪನ್ನ ಹೈಕೋರ್ಟ್ ಮಾತ್ರ ಕೊಡುತ್ತೆ. ಮೊದಲೆಲ್ಲ ಟ್ರಿಬ್ಯುನಲ್ ಫೈನಲ್ ಮಾಡಿಬಿಟ್ರೆ ಹೈಕೋರ್ಟ್ಗೆ ಕೂಡ ಹೋಗೋ ಹಾಗೆ ಇರಲಿಲ್ಲ. ಆಗೆಲ್ಲ ಸರ್ವೆ ಮಾಡ್ತಿದ್ದು ಕೂಡ ವಕ್ಫ್ ಬೋರ್ಡ್, ಡಿಎಂ ಮಾಡ್ತಾ ಇರಲಿಲ್ಲ. ಆದ್ರೆ ಈಗ ಸಾಮಾನ್ಯ ಜಮೀನಿಗೆ ಏನ್ ಕಾನೂನು ಇದೆಯೋ ಅದೇ ಇಲ್ಲೂ ಕೂಡ ಅಪ್ಲೈ ಆಗತ್ತೆ. ಹಳೆ ಕಾನೂನಿನ ಪ್ರಕಾರ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇಲ್ಲ ಅಂತ ಜಾರಿ ಮಾಡಿದ್ದು 2013ರಲ್ಲಿದ್ದಂಥ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರ. ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋ ಹಾಗೆ ಪಾಪ ಇಡೀ ಕಾಯ್ದೆಯನ್ನ ತಡಿಬೇಕು ಅಂತ ಎಲ್ಲಾ ಸೇರ್ಕೊಂಡು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ಈಗ ಇದೇ ಸುಪ್ರೀಂ ಕೋರ್ಟ್ ಸಂಸತ್ತಿನಲ್ಲಿ ತಂದ ಕಾನೂನನ್ನ ನಾವು ತಿದ್ದುಪಡಿ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟಿದೆ.
ಸೊ ವಕ್ಫ್ ಬೈ ಯೂಸರ್ ಮೇಲೆ ಯಾವುದೇ ವಿನಾಯಿತಿ ಕೂಡ ಇಲ್ಲ. ವಕ್ಫ್ ಭೂಮಿಗೆ ಸಂಬಂಧಿಸಿದ ಹಳೆಯ ಕಾನೂನಿನಲ್ಲಿ ಒಂದು ಭೂಮಿಯನ್ನ ವಕ್ಫ್ ಬಳಸ್ತಾ ಇತ್ತು ಅಂದ್ರೆ ಅದನ್ನ ವಕ್ಫ್ ಭೂಮಿ ಅಂತ ಹೇಳಲಾಗ್ತಿತ್ತು. ಆದ್ರೆ ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ. ಏನಾದ್ರೂ ನಿಮ್ಮ ಹತ್ರ ಸರಿಯಾದ ದಾಖಲೆಗಳಿದೆಯಾ, ಆಗ ಮಾತ್ರ ಅದು ನಿಮ್ಮ ಪ್ರಾಪರ್ಟಿ, ಇಲ್ಲ ಅಂದ್ರೆ ಇಲ್ಲ. ಜೊತೆಗೆ ಈ ವಕ್ಫ್ ಆಸ್ತಿಗಳನ್ನ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೊಳ್ತಾ ಇದಾರಂದ್ರೆ ವಕ್ಫ್ ಆಸ್ತಿಯನ್ನ ರದ್ದು ಕೂಡ ಮಾಡಬಹುದು. ಪಾಪ ಇದನ್ನೆಲ್ಲ ಕೇಳಿದ್ಮೇಲೆ ಅಬ್ಬಾಜಾನಿಗೆ ತಲೆ ತಿರುಗಿ ಹೋಗಿದೆ. ಸ್ವತಃ ಓವೈಸಿ ಅವರೇ ಹೇಳಿದ್ರು 1,01,000 ಆಸ್ತಿಗಳಿಗೆ ಯಾವುದೇ ದಾಖಲೆ ಇಲ್ಲ ಅಂತ. ಅಂದ್ರೆ ಈಗ ಕೋರ್ಟ್ ಹೇಳಿದೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಅದನ್ನ ಕೋರ್ಟ್ ಆಸ್ತಿ ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ ಅಂತ. 2014 ಚುನಾವಣೆಗೂ ಮುನ್ನ ದೆಹಲಿಯ ಹೃದಯ ಭಾಗದಲ್ಲಿನ ಆಸ್ತಿಗಳನ್ನ ವಕ್ಫ್ ಹೆಸರಿಗೆ ಸರ್ಕಾರ ಮಾಡಿ ಹೋಗಿತ್ತು. ಅದೇ ಕಾರಣಕ್ಕೆ ಈಗ ತುಂಬಾ ಜನರಿಗೆ ಬೆಂಕಿ ಹತ್ತಿದಂಗೆ ಆಗಿದೆ. ಬರ್ನಾಲ್ ತುಂಬಾ ಬೇಕಾಗಬಹುದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.